ಒಂದು ಊರಲ್ಲಿ ಒಂದು ಆಡು ಇತ್ತು. ಆ ಆಡಿಗೆ ಒಂದು ಮರಿ ಇತ್ತು. ಮರಿಯನ್ನು ಬಿಟ್ಟು ತಾಯಿಯು ಎಲ್ಲಿಯೂ ಹೋಗುತ್ತಿರಲಿಲ್ಲ. ತಾಯಿಯನ್ನು ಬಿಟ್ಟು ಮರಿಯು ಎಲ್ಲಿಯೂ ಹೋಗುತ್ತಿರಲಿಲ್ಲ. ಇಬ್ಬರ ಒಳಗೆ ಬಹಳ ಪ್ರೀತಿ ಇತ್ತು. ಒಂದು ದಿನ ಆಡಿನ ಮರಿಯು ತನ್ನ ತಾಯಿ ಹತ್ತಿರ ಬಂದು, ಅಮ್ಮ ಅಮ್ಮ, ನಾನು ಅಜ್ಜಿ ಮನೆಗೆ ಹೋಗಲೇ? ಅಲ್ಲಿ ಕಡುಬು ಇದೆ, ದೋಸೆ ಇದೆ, ಚಕ್ಕುಲಿ ಇದೆ, ವಡೆ ಇದೆ. ಅಮ್ಮ, ನಾನು ಅಜ್ಜಿ ಮನೆಗೆ ಹೋಗಲೇ? ಆಗ ಆಡಿನ ತಾಯಿಯು, ಮಗು, ಆ ದಾರಿ ಕೆಟ್ಟದು, ಆದರೆ ದಾರಿಯಲ್ಲಿ ನೀನು ಹೆದರಬೇಡ, ಜೋಕೆ ಎಂದು ಆಗಲಿ ಎಂದು ಅಜ್ಜಿ ಮನೆಗೆ ಹೊರಟು ಹೋಯಿತು. ದಾರಿಯಲ್ಲಿ ಒಂದು ನರಿಯು ಕೂತಿತ್ತು. ನರಿಯು ಆಡಿನ ಮರಿಯನ್ನು ಕಂಡು ದಾರಿಯನ್ನು ಅಡ್ಡ ಕಟ್ಟಿತು. ಆಗ ಆಡಿನ ಮರಿ ಕೇಳಿತು, ಅಣ್ಣ, ನಾನು ಹೋಗುವಕ್ಕ ದಾರಿಯನ್ನು ಏಕೆ ಅಡ್ಡ ಕಟ್ಟುತ್ತಿ? ಆಗ ನರಿಯು ತನ್ನ ಹಲ್ಲುಗಳನ್ನು ಕಟಕಟ್ಟನ್ನೇ ಕಡಿಯುತ್ತಾ, ನಿನ್ನನ್ನು ಈಗಲೇ ಗುಳುಕ್ಕನೆ ನುಂಗಿ ಬಿಡುತ್ತೇನೆ ಎಂದು ಒದರಿತು. ಆಗ ಆಡಿನ ಮರಿಯು ಚೂರು ಹೆದರನೆ, ನರಿಯಣ್ಣ, ನಾನು ನನ್ನ ಅಜ್ಜಿ ಮನೆಯನ್ನು ಹೋಗಿ ಕಡುಬನ್ನು ತಿನ್ನುತ್ತೋ ಚೆನ್ನಾಗಿ